ಎಲ್ಲರಿಗೂ ನಮಸ್ಕಾರ. CTIಗೆ ಬೇಕಾಗಿರುವಂಥ ಮಾಹಿತಿನ ನಾನು ಒಂದೊಂದಾಗಿ ಇಂಪಾರ್ಟೆಂಟ್ ಇರುವಂತಹ ಮಾಹಿತಿಯನ್ನು ನಾನು ಇವಾಗಲೇ ಆಲ್ರೆಡಿ ಶೇರ್ ಮಾಡಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರತಿಯೊಂದು ಪರೀಕ್ಷೆಗೆ ಬೇಕಾದಂತಹ ಮುಖ್ಯ ವಿಷಯಗಳ ಬಗ್ಗೆ ಮಾತಾಡೋಣ. ಮುಖ್ಯವಾಗಿ ನಾವು ಇಲ್ಲಿ ನೋಡೋಣ, ಪೇಪರ್ 1 ಮತ್ತು ಪೇಪರ್ 2ರಲ್ಲಿ ಬರುವಂತಹ ಸಿಲೆಬಸ್ ಏನೇನಿರುತ್ತೆ. ಯಾಕಂದರೆ ಪ್ರೀವಿಯಸ್ ಕ್ವಶನ್ ಪೇಪರ್ನಲ್ಲಿ ನೋಡಿದರೆ ಮತ್ತು ಇಲ್ಲಿ ಆಗಿರುವಂಥ HK ಪೇಪರ್ ಕೂಡ ನೀವು ನೋಡಿದರೆ ಇದರಲ್ಲಿ ತುಂಬ ಟಾಪಿಕ್ಸ್ಗಳು ಸಿಲೆಬಸ್ನ ಇನ್ಡೆಪ್ತ್ ಅನಾಲಿಸಿಸ್ನಲ್ಲಿ ಬಂದಿರುತ್ತವಂಥವು. ಮತ್ತು ಅದಕ್ಕೆ ಬೇಕಾಗಿರೋಂಥ ರಿಸೋರ್ಸ್ ಏನೇನಿರುತ್ತೆ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೆ ಮತ್ತು ಇದರಲ್ಲಿ ನಾನು ಇನ್ನೊಂದ್ಸಲ ತೋರಿಸ್ತೀನಿ. ಇವಾಗ ಅನಾಲಿಸಿಸ್ನಲ್ಲಿ ನೋಡಬೇಕಾದ್ರೆ ಈ ವೇಟೇಜ್ ಸಬ್ಜೆಕ್ಟ್ನ ಪ್ರತಿಯೊಂದು ವೇಟೇಜ್ ಎಷ್ಟಿರುತ್ತೆ ಅದನ್ನು ನಾವು ನೋಡ್ಕೊಳ್ಳೋಣ. ಹಿಂದಿನ 2017ರಲ್ಲಿ ಆಗಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಸಬ್ಜೆಕ್ಟ್ ವೈಸ್ ಅಂಕಗಳು ಮತ್ತು ಇವಾಗ 2024ರಲ್ಲಿ ಬಂದಿರತಕ್ಕಂಥ ಸಬ್ಜೆಕ್ಟ್ಗಳ ವೇಟೇಜ್. ಇಲ್ಲಿ ಮುಖ್ಯವಾಗಿ ಮಾತಾಡಬೇಕಂದ್ರೆ ಈ ಥೀಮ್ಸ್, ಸಬ್ಜೆಕ್ಟ್ನ ಥೀಮ್ಸ್ ಏನಿರುತ್ತೆ ಇದು ತುಂಬ ಮುಖ್ಯವಾಗಿರುತ್ತೆ ನಮಗೆ. ಯಾಕಂದರೆ ಇದು ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿಯೂ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಆಗಿರುತ್ತೆ. ಈ ಟಾಪಿಕ್ನಿಂದನೇ ನಮಗೆ ಕ್ವಶನ್ಗಳು ಬರ್ತಾ ಇರೋದು. ಇದನ್ನು ನೋಡೋಣ ಮತ್ತು ಪ್ರತಿಯೊಂದು ಸಬ್ಜೆಕ್ಟ್ಗೆ ಯಾವ ಥರ ನಾವು ಪ್ರಿಪೇರ್ ಆಗಬೇಕು ಅನ್ನೋದು ನಾನು ಇಲ್ಲಿ ಹೇಳ್ತೀನಿ. ಇದರ ಜೊತೆಗೆ ಬರುವಂಥ CTA ಎಕ್ಸಾಮ್ನಲ್ಲಿ ನೀವು ಪ್ರಿಡಿಕ್ಟ್ ಮಾಡುವಂತಹ ಪ್ರಶ್ನೆಗಳು ಯಾವ್ಯಾವ ಇರ್ಬೋದು ಅಂತ ನಾವು ಇಲ್ಲಿ ನೋಡೋಣ. ಸರಿ, ಇಲ್ಲಿ ನೀವು ನೋಡಬಹುದು ಸಬ್ಜೆಕ್ಟ್ ವೈಸ್ ಬಂದಿರುವಂತಹ ಪ್ರಶ್ನೆಗಳು ಎಷ್ಟಿರೋದಂತ. ಇಲ್ಲಿ ನೀವು ನೋಡ್ಬೋದು ಹಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಇಲ್ಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಅಂಕಗಳು ಇಲ್ಲಿ ನಾನು ಡಿಸ್ಪ್ಲೇ ಮಾಡಿದ್ದೇನೆ. ಇದರ ಜೊತೆಗೆ ಪಾಲಿಟಿ ಮತ್ತು ಎಕಾನಮಿ, ಎನ್ವೈರ್ಮೆಂಟ್ ಮತ್ತು ಸೈನ್ಸ್, ಇಲ್ಲಿವರೆಗೂ ನಮ್ಮ ಸಿಲೆಬಸ್ನ ನೋಡಿದರೆ ನಾವು 50% ಅಬವ್ ನಾವು ಇಲ್ಲಿ ಸಿಲೆಬಸ್ಸಿಂದನೇ ಈ ಸಬ್ಜೆಕ್ಟ್ಗಳಿಂದ ಪ್ರಶ್ನೆಗಳು ಬರ್ತಾ ಇರೋದು ಮತ್ತು ಇಲ್ಲಿಂದಾನೇ ಅಂಕಗಳು ಬರ್ತಾ ಇರೋದು, ಹೌದಾ. ಈ ಅದರ್ಸ್ ಅನ್ನೋದು ಇದರಲ್ಲಿ ಬರುವಂಥ ಸಬ್ಜೆಕ್ಟ್ಗಳು ಯಾವ್ಯಾವು ಅಂದರೆ, ಫಾರ್ ಎಕ್ಸಾಂಪಲ್ ಸ್ಕೀಮ್ಸ್ ಆಗಿರ್ಬೋದು, ಇದರಲ್ಲಿ ಸ್ಪೋರ್ಟ್ಸ್ ಪ್ರಶ್ನೆಗಳು ಕೂಡ ಇದರಲ್ಲಿ ಬರುತ್ತೆ ಮತ್ತು ಸೊಸೈಟಿ ಮತ್ತು ಸೋಷಾಲಜಿಗೆ ಏನು ಸಂಬಂಧಪಟ್ಟಿರುತ್ತೋ ಅಂಥ ಕ್ವಶನ್ಗಳು ಇದರಲ್ಲಿ ಬರುತ್ತೆ ಮತ್ತು ಜನರಲ್ ಮೆಂಟಲ್ ಅಬಿಲಿಟಿ ಕೂಡ ಇದರಲ್ಲಿ ಬಂದಿರುತ್ತೆ. ಪ್ರಸ್ತುತ ಯಾವುದಾದ್ರೂ ಅವಾರ್ಡ್ಸ್ ಏನಾದರೂ ಇದ್ದರೆ ಮತ್ತು ಅದರಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಕೂಡ ಇದರಲ್ಲಿ ಇರುತ್ತೆ. ಪರ್ಸ್ನಾಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು ಫೌಂಡರ್ಸ್ ಏನಾದರೂ ಇದ್ದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಇಲ್ಲಿ ನೋಡ್ಬೋದು. ಓಕೆ, ಇದರಲ್ಲಿ ನಾವು ನೋಡ್ಬೋದು ಈ ಪರ್ಸ್ನಾಲಿಟಿ ಮತ್ತು ಫೌಂಡರ್ಸ್ ಇಂಥ ಟಾಪಿಕ್ಗಳನ್ನು ಯಾವ ಥರ ನಾವು ಐಡೆಂಟಿಫೈ ಮಾಡಬೇಕು ಅನ್ನೋದನ್ನು ಮುಂದೆ ನೋಡ್ಕೊಳ್ಳೋಣ. ಸರಿ, ಇಲ್ಲಿ ಮತ್ತೆ ನಾವು ನೋಡಬೇಕಂದ್ರೆ ಇಲ್ಲಿ ರಿಸೋರ್ಸ್ನ ನೀವು ನೋಡ್ಬೋದು. ನಾನು CTIಗೆ ಪ್ರಿಪೇರ್ ಆಗೋಕ್ಕಿಂತ ಮುಂಚೆನೇ ನಾನು ಹೇಳಿದ್ದೆ ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಮ್ಗಳಿಗೆ ಇರುವಂಥ ಸಬ್ಜೆಕ್ಟ್ಗಳಿಗೆ ಯಾವ್ಯಾವ ಬುಕ್ಕುಗಳನ್ನು ಓದಬೇಕು ಅಂತ. ಓಕೆ, ಇಲ್ಲಿ ಹಿಸ್ಟ್ರಿಗೆ ನೀವು ನೋಡ್ಬೋದು ಸದಾಶಿವ ಮತ್ತು ಇಂಗ್ಲೀಷ್ ಮೀಡಿಯಮ್ನವ್ರು ಇದ್ದರೆ ತಮಿಳ್ನಾಡು NCERT ಏನಿರುತ್ತೆ ತಮಿಳ್ನಾಡು ಬುಕ್ಕು ಎನಫ್ ಆಗುತ್ತೆ, ಅದಷ್ಟೇ ಸಾಕು. ಜಿಯೋಗ್ರಫಿಗೆ ಇಲ್ಲಿ ಶರಣಯ್ಯ ಭಂಡಾರಿ ಮತ್ತು ಸರ್ ಅವರ ಇರುವಂಥ ಭೂಗೋಳ ಸಂಜೀವಿನಿ ಅಥವಾ ರಂಗನಾಥ್ ಯಾವುದಾದ್ರೂ ಒಂದು ಕನ್ನಡ ಮೀಡಿಯಮ್ಗೆ. NCERT ಏನಿರುತ್ತೆ 11th 12th ಇಂಗ್ಲೀಷ್ ಮೀಡಿಯಮ್ಗೆ ಇರುತ್ತೆ. ಪಾಲಿಟಿಗೆ ಬಂದ ಮೇಲೆ ಇಲ್ಲಿ PS ಗಂಗಾಧರ್ ಸರ್ ಅವರ ಬರೆದಿರ್ತಕ್ಕಂಥ ಪುಸ್ತಕ ಇಂಗ್ಲೀಷ್ ಮೀಡಿಯಮ್ಗೆ ನೋಡಬೇಕಂದ್ರೆ ಲಕ್ಷ್ಮೀಕಾಂತ್ನಲ್ಲಿ ತುಂಬ ಕ್ವಶನ್ಗಳು ಇಲ್ಲಿಂದ ಬರ್ತವೆ. ಇದು ಕೂಡ ಎನಫ್ ಆಗಿರುತ್ತೆ. ಎಕನಾಮಿಗೆ ನೋಡಬೇಕಾದ್ರೆ ಗರಣಿ ಸರ್ ಕನ್ನಡ ಮೀಡಿಯಮ್ ಅವರಿಗೆ ಮತ್ತು ತಮಿಳ್ನಾಡು NCERT ಮತ್ತು NCERT 11th 12th ಸ್ಟ್ಯಾಂಡರ್ಡ್ ಬುಕ್ ಇಲ್ಲಿ ಸಾಕಾಗುತ್ತೆ. ಓಕೆ, ಇಲ್ಲಿ ಎಕಾನಮಿಗೆ ನೋಡಬೇಕಾದ್ರೆ ನೀವು ಸ್ಟೇಟ್ ಬುಕ್ಸ್ನ ಓದ್ಬೋದು ಮತ್ತು ಕನ್ನಡ ಮೀಡಿಯಮ್ದವರು ಮತ್ತು NCERTಯಲ್ಲಿ ಬರ್ತಕ್ಕಂಥ ಇಂಗ್ಲೀಷ್ ಮೀಡಿಯಮ್ ಅವರಿಗೆ 12th ಬಯಾಲಜಿ ಬುಕ್ನಲ್ಲಿರುವಂಥ ಕೊನೆಯ 4 ಚಾಪ್ಟರ್ಸ್ಗಳು ಎನ್ವೈರ್ಮೆಂಟ್ಗೆ ಸಾಕಾಗುತ್ತೆ. ಇಲ್ಲಿ ಬೇಸಿಕ್ ಸೈನ್ಸ್ಗೆ ಬಂದರೆ ಸೈನ್ಸ್ನ ಸ್ಟೇಟ್ ಸಿಲೆಬಸ್ನಲ್ಲಿ ನೀವು ಬರ್ತಕ್ಕಂಥ ವಿಷಯಗಳನ್ನು ಓದ್ಕೊಳ್ಬೋದು. ಇದ್ರ ಜೊತೆಗೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಯಾರಾದರೂ ಇದ್ದರೆ ಇವರು 9th 10th ಬುಕ್ಸ್ನ ಓದ್ಬೋದು, ಹೌದಾ. ಇಲ್ಲಿ ನೋಟ್ ಅಂತ ನಾನು ಬರೆದು ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇದು ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕಾನಮಿ, ಎನ್ವೈರ್ಮೆಂಟ್ ಮತ್ತು ಸೈನ್ಸ್ಗೆ ಸಿಲೆಬಸ್ನ ಡಿಕೋಡ್ ಮಾಡಲಾಗಿದೆ. ಓಕೆ, ಮುಂದಿನ ಭಾಗದಲ್ಲಿ ನೋಡೋಣ.
ಓಕೆ, ಇದರ ಜೊತೆಗೆ ಇಲ್ಲಿ ನಾನು ಏನು ಹೇಳ್ತಾ ಇದ್ದೇನಪ್ಪ ಅಂದರೆ, ನೀವು ಎಷ್ಟು ಮಿನಿಮಮ್ ರಿಸೋರ್ಸ್ ಇಡ್ತೀರಾ ಅದಷ್ಟೇ ಮುಖ್ಯವಾಗಿರುತ್ತೆ. ಅದನ್ನೇ ಮ್ಯಾಕ್ಸಿಮಮ್ ನೀವು ರಿವಿಷನ್ ಮಾಡ್ತಿರಬೇಕು. ಇಲ್ಲಿ ಜಾಸ್ತಿ ಬುಕ್ಸ್ನ ತಗೊಳ್ಳೋದು ಅವಶ್ಯಕತೆಯೂ ಇರಲ್ಲ. ಈ ನಾನು ತೋರಿಸಿರುವಂಥ ಬುಕ್ಗಳು ತುಂಬ ಸಾಕಾಗುತ್ತೆ. ಇದ್ರ ಜೊತೆಗೆ ನೀವು ಡೈಲಿ ಏನಾದರೂ ನ್ಯೂಸ್ ಪೇಪರ್ ಏನಾದರೂ ಓದ್ತಾ ಇದ್ದರೆ ಅದಷ್ಟು ಸಾಕು. ಓಕೆ, ನ್ಯೂಸ್ ಪೇಪರ್ ಅಥವಾ ಯಾವುದೇ ಆದಂಥ ಮಂತ್ಲಿ ಮ್ಯಾಗ್ಝಿನ್ ನೀವು ಓದ್ತಾ ಇದ್ದರೆ ಇದರಲ್ಲಿ ಕಂಪ್ಲೀಟಾಗಿ ಸಾಕಾಗುತ್ತೆ. ಹೌದಾ? ಇದರಲ್ಲಿ ನೀವು ನೋಡ್ಬೋದು ಕೆಲವೊಂದು ಟಾಪಿಕ್ಸ್ಗಳು ಪ್ರತಿಯೊಂದು ಎಕ್ಸಾಮ್ಗೆ ಕಂಟಿನ್ಯೂಸ್ಲಿ ಆಗಿ ಬರ್ತಾ ಇರುತ್ತೆ. ಆದರೂ ಕೂಡ ನಾವು ಪ್ರಿಪೇರ್ ಆಗಲ್ಲ. ಅದು ಯಾವ್ಯಾವ ಅಂತ ಸಬ್ಜೆಕ್ಟ್ಗಳನ್ನು ಮತ್ತು ಟಾಪಿಕ್ಗಳನ್ನು ನೋಡ್ಕೊಳ್ಳೋಣ. ಯಾವುದೇ ಆದಂಥ ಇಲ್ಲಿ ಸೀಕ್ರೆಟ್ ಇರೋದಿಲ್ಲ. ಪ್ರತಿಯೊಂದು ಎಕ್ಸಾಮ್ಗೆ ತಂದೇ ಆದಂಥ ಡಿಮ್ಯಾಂಡ್ ಇರುತ್ತೆ. ಆ ಡಿಮ್ಯಾಂಡ್ನ ಅರ್ಥ ಮಾಡಿಕೊಂಡು ನಾವು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಇದರಲ್ಲಿ ಯಾವುದೇ ಥರದಂಥ PhD ಮಾಡೋ ಅವಶ್ಯಕತೆ ಇರಲ್ಲ ನಿಮಗೆ. ಪ್ರತಿಯೊಂದು ಸಿಲೆಬಸ್ಗೆ ನಿರ್ದಿಷ್ಟ ಓಕೆ ಮಿನಿಮಮ್ ನಾಲೆಜ್ ಅಂತ ಪ್ರತಿಯೊಂದು ಸಬ್ಜೆಕ್ಟ್ಗೆ ಇಲ್ಲಿ ಬೇಕಾಗಿರುತ್ತೆ. ಅದಷ್ಟು ನಿಮಗೆ ಗೊತ್ತಿದ್ದರೆ ಈ ಮುಂದೆ ಬರುವಂತಹ KS ಆಗಲಿ, PSI ಆಗಲಿ, PDO ಆಗಲಿ, FDA ಬರುವಂಥ ಮತ್ತು PC ಬರುವಂಥ ಪ್ರಶ್ನೆಗಳು ಇದೇ ಟಾಪಿಕ್ನಿಂದನೇ ಬರ್ತಾ ಇರುತ್ತೆ. ಓಕೆ, ನಾನು ಹೇಳಿದ್ದೆ ಇವಾಗ ರಿಸೋರ್ಸ್ ಮತ್ತು ಇದರಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ ವೇಟೇಜ್ ಏನೇನಿರುತ್ತೆ, ಇದರಲ್ಲಿ ಬೇಕಾಗಿರುವಂಥ ಮಿನಿಮಮ್ ಸಿಲೆಬಸ್ನ ಯಾವ್ಯಾವ ಎಕ್ಸಾಮ್ಗೆ ಬರುತ್ತೆ ಅಂತ ನಾನು ಹೇಳಿದ್ದೆ. ಓಕೆ, ಇದರಲ್ಲಿ ಮುಂದೆ ಈ 3 ಟಾಪಿಕ್ನ ಒಂದರಲ್ಲೇ ಕಂಬೈನ್ ಮಾಡಬೇಕಂದ್ರೆ ಇಲ್ಲಿ ಥೀಮ್ಸ್ ನೋಡೋಣ. ಓಕೆ, ಈ ಥೀಮ್ಸ್ನ ನಾನು ಆಲ್ರೆಡಿ ಬಂದಿರತಕ್ಕಂಥ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿ ಮತ್ತು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿನೂ ನಾನು ಅಪ್ಲೋಡ್ ಮಾಡಿದ್ದೆ. ಇಲ್ಲಿ ಹಿಸ್ಟ್ರಿಗೆ ಸಂಬಂಧಪಟ್ಟಿರುವಂಥ ಮತ್ತು ಜಿಯೋಗ್ರಫಿ, ಪಾಲಿಟಿಗೆ ಮತ್ತು ಎಕಾನಮಿ ಮತ್ತು ಎನ್ವೈರ್ಮೆಂಟ್ಗೆ, ಸೈನ್ಸ್ಗೆ ಮತ್ತು ಅದರ ಬೇರೆ ಟಾಪಿಕ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಯಾವ ಥರ ಬಂದಿದ್ದಾವೆ 2017ರಲ್ಲಿ ಆಗಿರುವಂಥ CTE ಎಕ್ಸಾಮ್ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಇದರಲ್ಲಿ ಕೂಡ ನಾನು ಇಲ್ಲಿ ಕೊಟ್ಟಿದ್ದೇನೆ. ಇದರಲ್ಲಿ ಮುಖ್ಯವಾಗಿ ಬಂದಿರತಕ್ಕಂಥ ಸಬ್ಜೆಕ್ಟ್ಗಳು ಏನಿರುತ್ತೆ ಇನ್ನೂ ನೀವು ಡೀಪ್ಲಿ ಆಗಿ ಕವರ್ ಮಾಡಬೇಕಾಗುತ್ತೆ. ಹೌದಾ? ಇದೇ ಥರ ನೀವು ಮುಂದಿನ ವಿಡಿಯೋದಲ್ಲಿ ಮುಂದಿನ ಸ್ಲೈಡ್ ನೋಡಿದರೆ HK ಪೇಪರ್ ಆಗಿರುವಂಥ ಈ HK ಪೇಪರ್ ಓಕೆ, ಇದರಲ್ಲಿ ನೀವು ನೋಡ್ಬೋದು ಹಿಸ್ಟ್ರಿ, ಜಿಯೋಗ್ರಫಿ ಮತ್ತು ಬೇರೆ ಬೇರೆ ಆದಂಥ ಸಬ್ಜೆಕ್ಟ್ಗಳಿಂದ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ. ಈ ಪ್ರಶ್ನೆಗಳು ನಾರ್ಮಲ್ ಆಗಿ ನಿಮಗೆ ಒಂದೇ ಟಾಪಿಕ್ಕಿಂದ ಕವರ್ ಮಾಡಿದರೆ ಆಗಲ್ಲ. ಇದನ್ನು ಚೆನ್ನಾಗಿ ನೀವು ಡೀಪ್ಲಿ ಆಗಿ ಕವರ್ ಮಾಡಿರಬೇಕು. ಹೌದಾ? ಈ ಟಾಪಿಕ್ಸ್ಗಳು ಈ ಸಬ್ಜೆಕ್ಟ್ಗಳನ್ನು ಯಾವ ಥರ ಸಿಲೆಬಸ್ ಡಿವೈಡ್ ಮಾಡಿದ್ದಾರೆ ಅಂದರೆ ಇಲ್ಲಿ ನೋಡಿ. ಹೌದಾ? ಇಲ್ಲಿ ನೀವು ನೋಡ್ಬೋದು ಪ್ರತಿಯೊಂದು ಸಬ್ಜೆಕ್ಟ್ನ ಬೇರೆ ಬೇರೆ ಡೈಮೆನ್ಷನ್ನಿಂದ ಕವರ್ ಮಾಡಿದಿರೋದು. ಓಕೆ, ಇಲ್ಲಿ ನೀವು ನೋಡ್ಬೋದು ಪ್ರತಿಯೊಂದು ಕ್ವಶನ್ ಕೇಳಿರುವಂಥ ಕ್ವಶನ್ ಇಂಡಿಯಾ, ಕರ್ನಾಟಕ ಮತ್ತು ವರ್ಲ್ಡ್ನ 3 ಟಾಪಿಕ್ನ ತಗೊಂಡು ಇದು ಪ್ರಶ್ನೆ. ಇಲ್ಲಿ ನೋಡಿ, ಹಿಸ್ಟ್ರಿಗೆ ಸಂಬಂಧಪಟ್ಟಿರುವಂಥ ಹಿಸ್ಟ್ರಿನ 3 ವಿಭಾಗದಲ್ಲಿ ವಿಂಗಡಿಸಲಾಗಿದೆ. ಹೌದಾ? ಏನ್ಷಿಯಂಟ್, ಮೆಡಿವಲ್ ಮತ್ತು ಮಾಡರ್ನ್ ಅಂತ. ಇಲ್ಲಿ ಮತ್ತು ಜಿಯೋಗ್ರಫಿನ ಫಿಸಿಕಲ್ ಜಿಯೋಗ್ರಫಿ, ಎಕಾನಮಿ ಜಿಯೋಗ್ರಫಿ, ಹ್ಯೂಮನ್ ಜಿಯೋಗ್ರಫಿ ಅಂತ ಇಲ್ಲಿ ಡಿವೈಡ್ ಮಾಡಲಾಗಿದೆ. ಅದೇ ಥರ ಪಾಲಿಟಿನ ಕೊಟ್ಟಿರುವಂಥ ಸಿಲೆಬಸ್ನ ಭಾರತದ ರಾಜಕೀಯ. ಓಕೆ, ಭಾರತದ ರಾಜಕೀಯ ಅನ್ನೋದು ಕೇವಲ ಅಷ್ಟೇ ಸಿಲೆಬಸ್ನಲ್ಲಿ ಕೊಟ್ಟಿರೋದು. ಅದನ್ನು ಇನ್ನು 3 ವಿಭಾಗದಲ್ಲಿ ನಾವು ವಿಂಗಡಿಸಬಹುದು. ಯಾವುದು? ಭಾರತದ ಸಂವಿಧಾನ ಆಗಲಿ ಮತ್ತು ಪೊಲಿಟಿಕಲ್ ಸ್ಟ್ರಕ್ಚರ್, ಫಿಲೋಸಫೀಸ್. ಓಕೆ, ಇವಾಗ ನೀವು ನೋಡ್ಬೋದು ಬೇಸಿಕ್ ಸ್ಟ್ರಕ್ಚರ್ ಆಗಲಿ ಮತ್ತು ಅದರಲ್ಲಿ ಬರುವಂಥ ಫೆಡ್ರಲ್ ಸಿಸ್ಟಮ್, ಪಾರ್ಲಿಮೆಂಟ್ರಿ ಸಿಸ್ಟಮ್, ಇದೆಲ್ಲ ಫಿಲೋಸಫೀಸ್ ಮತ್ತು ಡಾಕ್ಟ್ರೈನ್ಸ್ಗಳಲ್ಲಿ ಬರ್ತಕ್ಕಂಥದ್ದು. ಮತ್ತು ಭಾರತದ ಅರ್ಥಶಾಸ್ತ್ರ ಆಗಲಿ ಇದರಲ್ಲಿ ಕರ್ನಾಟಕದ ಬಜೆಟ್ ಕೂಡ ಪ್ರಶ್ನೆಗಳು ಬಂದಿದ್ದೇವೆ. ಹೌದಾ? ಇದರಲ್ಲಿ ಈ ಸಿಲೆಬಸ್ನ ನಾವು ಬ್ಯಾಂಕಿಂಗ್ ಮತ್ತು ನಾನ್ ಬ್ಯಾಂಕಿಂಗ್ ಅಂತ 2 ಇದರಲ್ಲಿ ಡಿವೈಡ್ ಮಾಡ್ಬೋದು. ಓಕೆ, ನಾನ್ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಏನೇನು ಬರುತ್ತೆ ಇದನ್ನು ಕೋಡ್ ಮುಖಾಂತರ ನೋಡ್ಬೋದು. IS ಅನ್ನೋದು ಇಲ್ಲಿ ನೀವು ನೋಡ್ಬೋದು ಇಂಡಸ್ಟ್ರೀಸ್ ಆಗಲಿ, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಆಗಲಿ, ಸರ್ವಿಸಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಇಲ್ಲಿಂದ ಬರ್ತವೆ. ಈಗ ನಾರ್ಮಲಿ ನಾವು ಎನ್ವೈರ್ಮೆಂಟ್ಗೆ ನೋಡಬೇಕಾದ್ರೆ ಎನ್ವೈರ್ಮೆಂಟ್ ಇಲ್ಲಿ ಬರ್ತಕ್ಕಂಥ ಇಂಡಿಯಾ ಮತ್ತು ವರ್ಲ್ಡ್ನ ಬಗ್ಗೆ ಕೇಳಿರುತ್ತಂಥದ್ದು. ಸೈನ್ಸ್ ಆಗಲಿ, ಸೈನ್ಸ್ಗೆ ಬೇಸಿಕ್ ಮಾಹಿತಿ ಇದ್ದರೆ ಸಾಕು. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಟಾಪಿಕ್ಸ್ನ ನೀವು ಓದ್ಕೊಂಡ್ರೆ ಇಲ್ಲಿ ಕಂಪ್ಲೀಟ್ ಮಾಡ್ಬೋದು. ಹೌದಾ? ಇಲ್ಲಿ ಅದರ್ಸ್ ಅನ್ನೋದು ಸಬ್ಜೆಕ್ಟ್ ಏನಿರುತ್ತೆ ಅದರ್ಸ್ ಸಬ್ಜೆಕ್ಟ್ನಲ್ಲಿ ನೀವು ನೋಡ್ಬೋದು ಇಲ್ಲಿ ಬಜೆಟ್ ಕ್ವಶನ್ಗಳು ಕೇಳಿದ್ದ.
ಸೆನ್ಸಸ್ನಲ್ಲಿ ಬಂದಿರತಕ್ಕಂಥ 2011ರ ಸೆನ್ಸಸ್ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು, ಲ್ಯಾಂಡ್ ರಿಫಾರ್ಮ್ಸ್ನಲ್ಲಿ ಬಂದಿರುವಂಥ ಕ್ವಶನ್ಗಳು, ಹೌದಾ, ಈ ಥರ ಆದಂಥ ಟಾಪಿಕ್ಗಳನ್ನು ನೀವು ಇದರಲ್ಲಿ ನೀವು ನೋಡ್ಬೋದು. ಓಕೆ, ಇದರಲ್ಲಿ ಬಂದಿರತಕ್ಕಂಥ ಈ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಈ ಥರ ಡಿವೈಡ್ ಮಾಡಲಾಗಿದೆ. ಇದರಿಂದ ಕ್ವಶನ್ಗಳು ಬಂದಿರತಕ್ಕಂಥದ್ದು. ಇದರಲ್ಲಿ ಮುಖ್ಯವಾಗಿ ಜನರಲ್ ಮೆಂಟಲ್ ಅಬಿಲಿಟಿಗೆ ಬೇರೆ ಥರ ಬಂದಿರೋದು, ಇದನ್ನು ನಾನು ತೋರಿಸ್ತೀನಿ ಇವಾಗ. ಮತ್ತು ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ಗೆ ಏನಿರುತ್ತೆ ಇದರದ್ದೇ ಆದಂಥ ಥೀಮ್ಸ್ ಕೂಡ ಇದರಲ್ಲಿ ಮಾಡಿದ್ದೇನೆ, ಅದನ್ನು ನೋಡ್ಕೊಳ್ಳೋಣ. ಓಕೆ, ಬಜೆಟ್, ಸೆನ್ಸಸ್ ಮತ್ತು ಲ್ಯಾಂಡ್ ರಿಫಾರ್ಮ್ಸ್ ಮತ್ತು ಅವಾರ್ಡ್ಸ್ ಕ್ವಶನ್ಗಳು ಕೂಡ ಇದರಲ್ಲಿ ಬಂದಿತ್ತು. ಮತ್ತು ಇದರಲ್ಲಿ ಬಂದಿರತಕ್ಕಂಥ ಸ್ಪೋರ್ಟ್ಸ್ ಕ್ವಶನ್ಗಳನ್ನು ಬಂದಿತ್ತು. ಇದರಲ್ಲಿ ಮುಖ್ಯವಾಗಿ ನಾವು ಪರ್ಸ್ನಾಲಿಟಿ ಯಾವುದಾದ್ರೂ ಮುಖ್ಯವಾಗಿ ಮಹಾತ್ಮ ಗಾಂಧೀಜಿ ಆಗಲಿ ಯಾವುದೇ ಆದಂಥ ಒಂದು ಪರ್ಸ್ನಾಲಿಟಿ ಬಗ್ಗೆ ನೀವು ಕೇಳಿದರೆ ಆ ಪರ್ಸ್ನಾಲಿಟಿನ ಯಾವ ಥರ ಐಡೆಂಟಿಫೈ ಮಾಡಬೇಕು, ಯಾವ ಥರ ಇವಾಗ ನೀವು ಓದ್ತಿರ್ಬೇಕಾದ್ರೆ ಹಿಸ್ಟ್ರಿನಲ್ಲಿ ಆಗಲಿ ಎಕಾನಮಿಯಲ್ಲಿ ಆಗಲಿ ಯಾವುದೇ ಆದಂಥ ಪರ್ಸ್ನಾಲಿಟಿನ ನೋಡಿದರೆ ನೀವು ಯಾವುದಾದ್ರೂ ಒಂದು ಮೂಮೆಂಟ್ಗೆ ಅವರು ಘಟನೆಗೆ ಅಥವಾ ಏನಾದರೂ ಒಂದು ಕ್ರಿಯೆಗೆ ಒಳಗೊಂಡಿದ್ರೆ ಅಂಥ ಪರ್ಸ್ನಾಲಿಟಿಗಳು ಕೂಡ ಇಲ್ಲಿ ತುಂಬ ಮುಖ್ಯವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಗಾಂಧೀಜಿಯವರು ತೊಗೊಂಡ್ರೆ CDM ಆಗಲಿ, ಓಕೆ, ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಆಗಲಿ, ನಾನ್ ಕಾರ್ಪೊರೇಷನ್ ಮೂವ್ಮೆಂಟ್ ಆಗಲಿ, ಇದೆಲ್ಲ ಇದರಿಂದ ಪರ್ಸ್ನಾಲಿಟಿಗೆ ಐಡೆಂಟಿಫೈ ಮಾಡಬೇಕಾಗಿರುತ್ತೆ. ಮತ್ತು ಇವಾಗ ಕಾಂಗ್ರೆಸ್ ಸೆಷನ್ ಆಗಲಿ ಇಂಥದ್ದೇ ಯಾವುದೇ ಆದಂಥ ಒಂದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಚೇರ್ಮನ್ಗಳಾಗಲಿ ಈ ಥರ ಆದಂಥ ಪೊಸಿಷನ್ಗಳು, ಓಕೆ, ಪೊಸಿಷನ್ಗಳು ಇದ್ದಿರ್ತಕ್ಕಂಥ ಪರ್ಸ್ನಾಲಿಟಿಗಳು ಕೂಡ ಇಲ್ಲಿ ಬರುತ್ತವೆ. ಓಕೆ, ಭಾರತಕ್ಕೆ ಅವರ ಕೊಡುಗೆ ಆಗಲಿ, ಕರ್ನಾಟಕಕ್ಕೆ ಅವರ ಕೊಡುಗೆ ಆಗಲಿ, ಓಕೆ, ಸಮಾಜಕ್ಕೆ ಏನಾದರೂ ಕೊಡುಗೆಗಳು ಇದ್ದರೆ ಅಂಥ ಪರ್ಸ್ನಾಲಿಟಿಗಳು ಕೂಡ ಇಲ್ಲಿ ಕ್ವಶನ್ಗಳು ಬರ್ತಕ್ಕಂಥದ್ದು. ಇಲ್ಲಿ ನೀವು ನೋಡ್ಬೋದು. ಮತ್ತು ಪಾರ್ಟೀಸ್ ಆದರೆ, ಓಕೆ, ಯಾವುದಾದ್ರೂ ಆರ್ಗನೈಸೇಷನ್ ಮಾಡಿದರೆ ಅದರಲ್ಲಿ ಕೂಡ ಕ್ವಶನ್ಗಳು ಬರ್ಬೋದು. ಮತ್ತು ಇಲ್ಲಿ ನೀವು ನೋಡ್ಬೋದು ಯಾವುದಾದ್ರೂ ಪರ್ಸ್ನಾಲಿಟಿ ಅವರು ಯಾವುದೇ ಆದಂಥ ಒಂದು ಬುಕ್ ಆಗಲಿ, ಜರ್ನಲ್ ಆಗಲಿ ಮತ್ತು ಪಬ್ಲಿಷ್ ಮಾಡಿದರೆ ಅಂಥ ಪರ್ಸ್ನಾಲಿಟಿ ಕೂಡ ಇಲ್ಲಿ ನೀವು ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ರೀಸೆಂಟ್ಲಿ ನ್ಯೂಸ್ನಲ್ಲಿ ಏನಿರುತ್ತೆ ಆ ಥರ ನ್ಯೂಸ್ನಲ್ಲಿ ಇರ್ತಕ್ಕಂಥ ಪರ್ಸ್ನಾಲಿಟೀಸ್ನ ನೀವು ಓದ್ಕೊಳ್ಬೋದು. ಮತ್ತು ನ್ಯಾಷನಲ್ ಡೇಸ್ ಏನು ಸೆಲೆಬ್ರೇಷನ್ ಮಾಡ್ತಾರೆ ಅಂಥ ಕ್ವಶನ್ಗಳು ಈ ಎಲ್ಲ ಫ್ಯಾಕ್ಟರ್ಸ್ಗಳನ್ನು ನೋಡಿದ ಮೇಲೆ ಈ ಒಂದು ಪರ್ಸ್ನಾಲಿಟಿ ಕ್ವಶನ್ಗಳು ಇಲ್ಲಿ ಬರ್ತವೆ. ಓಕೆ, ಈ ಥರ ಪ್ರಿಪೇರ್ ಆಗ್ತಿರಬೇಕು. ಇಲ್ಲಿ ಮುಖ್ಯವಾಗಿ ಪೇಪರ್ 2ನಲ್ಲಿ ಬಂದಿರತಕ್ಕಂಥ ಥೀಮ್ಸ್ಗಳನ್ನು ನೋಡಿದರೆ ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಇದರಲ್ಲಿ ಕೂಡ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಬರ್ತವೆ. ಅದನ್ನು ನೀವು ಮುಖ್ಯವಾಗಿ ಕವರ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಬರ್ತಕ್ಕಂಥ ಅಲಂಕಾರ ಆಗಲಿ, ವಿಭಕ್ತಿ ಪ್ರತ್ಯಯಗಳು ಆಗಲಿ, ಓಕೆ, ಇದರಲ್ಲಿ ದಿರುಪ್ತಿ, ಜೋಡು ನುಡಿ ಆಗಲಿ, ಓಕೆ, ಇದರಲ್ಲಿ ಬರ್ತಕ್ಕಂಥ ದೇಶಿ ಅನ್ಯದೇಶ ಪದಗಳಾಗಲಿ, ಓಕೆ, ತತ್ಸಮ ತದ್ಭವ, ಸಂಧಿಗಳು, ಛಂದಸ್ಸು, ಇದರಲ್ಲಿ ಬರ್ತಕ್ಕಂಥ ಮೇನ್ ಥೀಮ್ಸ್ ಇದು. ಈ ಥೀಮ್ಸ್ನಲ್ಲಿ ಪ್ರತಿಯೊಂದು ಟಾಪಿಕ್ಸ್ನ ಇಂಪಾರ್ಟೆಂಟಾಗಿ ನೀವು ಕವರ್ ಮಾಡಬೇಕು. ಈಗ ಕವರ್ ಮಾಡ್ಕೊಳ್ಳಿ. ಮತ್ತು ಇದರಲ್ಲಿ ಬರ್ತಕ್ಕಂಥ ಇಂಗ್ಲೀಷ್ನಲ್ಲಿ ನೀವು ನೋಡಬೇಕಾದ್ರೆ ಗ್ರಾಮರ್ ಪಾರ್ಟ್ ಏನು ಬರುತ್ತೆ, ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಆಗಲಿ, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಆಗಲಿ, ಓಕೆ, ಕ್ವಶನ್ ಟ್ಯಾಗ್ಸ್ ಆಗಲಿ, ಆರ್ಟಿಕಲ್ಸ್ ಆಗಲಿ, ಓಕೆ, ಇದನ್ನು ಮುಖ್ಯವಾಗಿ ನೀವು ಪ್ರಿಪೇರ್ ಆಗಿರಬೇಕು. ಹೌದಾ, ಇದಕ್ಕೆ ಆದಂಥ ನೀವು ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ಬೋದು. ಪುನೀತ್ ಫಾರಮ್ ಅನ್ನೋ ಚಾನಲ್ನಲ್ಲಿ ಸರ್ ಎಲ್ಲನೂ ಹೇಳಿದ್ದಾರೆ. ಇದು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಚೆನ್ನಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ವಿಡಿಯೋಗಳನ್ನು ನೀವು ನೋಡ್ಕೊಳ್ಬೋದು. ಇಲ್ಲಿ ನೀವು ನೋಡ್ಬೋದು ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಮಾಹಿತಿಯನ್ನು ನಾನು ಶೇರ್ ಮಾಡಿದ್ದೇನೆ. ಇದರಲ್ಲಿ ಬರ್ತಕ್ಕಂಥ MS ವರ್ಡ್ ಆಗಲಿ, ಎಕ್ಸೆಲ್ ಆಗಲಿ, ಪವರ್ ಪಾಯಿಂಟ್ ಈ 3 ಟಾಪಿಕ್ನಿಂದ ಮಿನಿಮಮ್ 50% ಕ್ವಶನ್ಗಳನ್ನು ಕೇಳಲಾಗುತ್ತೆ. ಇದರಿಂದ ಪ್ರಿಪೇರ್ ಆಗಿ ಇದರಲ್ಲಿ ಬರ್ತಕ್ಕಂಥ ಶಾರ್ಟ್ಕಟ್ ಕೀಸ್ ಆಗಲಿ, ಟೂಲ್ಸ್ ಏನಾದರೂ ಇದ್ದರೆ ಅದು ಫಂಕ್ಷನ್ಸ್ ಆಗಲಿ, ಇದು ಇಲ್ಲಿಂದ ಕ್ವಶನ್ ಬರುತ್ತೆ. ಇಂಪಾರ್ಟೆಂಟ್ ಏನಾದರೂ ಡೆಫಿನೇಷನ್ಸ್ ಆಗಲಿ ಮತ್ತು ಇಲ್ಲಾಂದರೆ ಏನಾದರೂ ಲಾಂಗ್ ಫಾರ್ಮ್ಸ್ ಏನಾದರೂ ಇದ್ದರೆ ಅದು ಕೂಡ ಪ್ರಿಪೇರ್ ಆಗಿ ಇಲ್ಲಿಂದ ಕ್ವಶನ್ ಬರುತ್ತೆ. ಇದೇ ಥರ ಕಂಪ್ಯೂಟರ್ನ ಹಿಸ್ಟ್ರಿ ನೋಡಿರಬೇಕಾದ್ರೆ ಅದರದ್ದು ಕ್ಯಾಟಗರೀಸ್ ಮತ್ತು ಫಂಕ್ಷನ್ನಲ್ಲಿ ಈ ಸಲ ಕ್ವಶನ್ ಬಂದಿತ್ತು. ಮತ್ತು ಇನ್ಪುಟ್ ಔಟ್ಪುಟ್ ಡಿವೈಸಸ್ ಆಗಲಿ, ಹಾರ್ಡ್ವೇರ್ ಸಾಫ್ಟ್ವೇರ್ ಸಿಸ್ಟಮ್ಸ್ಗಳಾಗಲಿ, ಎಕ್ವಿಪ್ಮೆಂಟ್ಸ್ ಆಗಲಿ, ಇದರಿಂದ ಕ್ವಶನ್ ಬಂದೇ ಬರುತ್ತೆ. ಯಾವುದಾದ್ರೂ ಒಂದು ಬೇಸಿಕ್ ಬುಕ್ನ ತಗೊಂಡು ಅದನ್ನು ಚೆನ್ನಾಗಿ ಓದಿ ಅಷ್ಟೇ. ಇಲ್ಲಿ ಜನರಲ್ ಮೆಂಟಲ್ ಎಬಿಲಿಟಿಗೆ ಯಾವ ಥರ ಕ್ವಶನ್ ಬಂದಿರತಕ್ಕಂಥದ್ದು ನೋಡಿದರೆ ಇಲ್ಲಿ ಪರ್ಸೆಂಟೇಜ್ ಮೇಲೆ ಕ್ವಶನ್ಗಳು ಕೇಳಿದ್ರು. ಮತ್ತು ಸೀರೀಸ್ ಆಗಲಿ, ಏಜ್ ಕ್ಯಾಲ್ಕುಲೇಷನ್ ಮಾಡೋದು ಮತ್ತು ಪ್ರೊಬಬಿಲಿಟಿ ಮೇಲೆ ಬಂದಿರತಕ್ಕಂಥದ್ದು, ಅರೇಂಜ್ಮೆಂಟ್ಸ್ ಏನಾದರೂ ಇದ್ದರೆ, ಓಕೆ, ಟಾಪ್ ಟು ಬಾಟಮ್, ಮತ್ತು ಇದರಲ್ಲಿ ಪ್ರಾಫಿಟ್ ಮತ್ತು ಲಾಸು
ಮತ್ತು ಸೀರೀಸ್ನಲ್ಲಿ ಬಂದಿರತಕ್ಕಂಥ ಇನ್ಕರೆಕ್ಟ್ ವರ್ಡ್ನ ನಾವು ಫೈಂಡ್ ಔಟ್ ಮಾಡೋದು. ಈ ಥರ ಜಾಸ್ತಿ ಏನು ಬೇಡ ಇದರಲ್ಲಿ, ಯಾಕಂದರೆ ಟೈಮ್ ತುಂಬ ಮ್ಯಾನೇಜ್ಮೆಂಟ್ ಮಾಡಬೇಕಾಗತ್ತೆ. ಜಾಸ್ತಿ ಟೈಮ್ ಈ ಪ್ರಾಬ್ಲಮೆಟಿಕ್ ಕೊಟ್ಟರೆ ನೀವು ಬೇರೆ ಸಾಲ್ವ್ ಮಾಡೋಕ್ಕಾಗಲ್ಲ. ಜನರಲ್ ಮೆಂಟಲ್ ಅಬಿಲಿಟಿ ಆದಷ್ಟು ಇದಷ್ಟೇ ಸಾಕು. ಓಕೆ, ಇದರಿಂದ ಮತ್ತೆ ಕ್ವೆಶನ್ಗಳು ಬರುವಂಥ ಚಾನ್ಸ್ ಇರುತ್ತೆ. ಇದರಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಗೆ ಆದಂಥ ಥೀಮ್ಸ್ನ ನಾನು ಆಲ್ರೆಡಿ ಕೊಟ್ಟಿದ್ದೇನೆ. ಹಿಸ್ಟ್ರಿಗೆ ನೀವು ಓದ್ತಿರುವಂಥ ಬುಕ್ಗಳನ್ನು ಓದ್ಕೊಳ್ಳಿ. ಅದರಲ್ಲಿ ಜಾಸ್ತಿ ಇವಾಗ ಫಾರಿನ್ ಟ್ರಾವೆಲರ್ಸ್ ಆಗಲಿ, ಓಕೆ, INC ಸೆಷನ್ಸ್ ಆಗಲಿ, ಓಕೆ, ಮುಖ್ಯವಾಗಿ ಗಾಂಧೀಜಿಯವರ ಬಗ್ಗೆ ಆಗಿರತಕ್ಕಂಥ ಇವೆಂಟ್ಸ್ ಆಗಲಿ, ಓಕೆ, 1917ಇಂದ 1947ವರೆಗೂ ಏನಿರುತ್ತೆ ಗಾಂಧಿಯನ್ ಪೀರಿಯಡು, ಇದರಲ್ಲಿ ಮುಖ್ಯವಾದಂಥ ಕ್ವಶನ್ಗಳು ಹಿಸ್ಟ್ರಿನಲ್ಲಿ ನೀವು ನೋಡ್ಬೋದು. ಅದೇ ಥರ ಜಿಯೋಗ್ರಫಿನಲ್ಲಿ ನೋಡಬೇಕಾದ್ರೆ ಮುಖ್ಯವಾಗಿ ಇಲ್ಲಿ ರಿವರ್ಸ್ ಏನಿರುತ್ತೆ, ರಿವರ್ಸ್ ಮ್ಯಾಪಿಂಗ್, ಮತ್ತು ಏನಾದರೂ ಫಾಲ್ಸ್ ಏನಾದರೂ ಇದ್ದರೆ ರಿವರ್ಸ್ನಲ್ಲಿ ಅಂಥ ಕ್ವಶನ್ಗಳನ್ನು ಇಲ್ಲಿ ನೀವು ನೋಡ್ಬೋದು. ಪಾಲಿಟಿಗೆ ಮುಖ್ಯವಾಗಿ ಬಂದಿರತಕ್ಕಂಥ ಸಬ್ಜೆಕ್ಟ್ಗಳು ಇದರ ಟಾಪಿಕ್ಸ್ಗಳು ಏನಿದ್ರವೆ ಅಂದರೆ ಅಮೆಂಡ್ಮೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಮೆಂಡ್ಮೆಂಟ್ಸ್ ನೋಡ್ಕೊಳ್ಳಿ. ಮತ್ತು ಇವಾಗ ಫಂಡಮೆಂಟಲ್ ರೈಟ್ಸು ಮತ್ತು DPSP, ಓಕೆ, ಮತ್ತು ಫಂಡಮೆಂಟಲ್ ಡ್ಯೂಟೀಸ್ನಲ್ಲಿ ಈ 3 ಟಾಪಿಕ್ನ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಇದರಿಂದ ಕ್ವೆಶನ್ಗಳು ಬಂದಿರತಕ್ಕಂಥದ್ದು. ಮತ್ತು ಮುಖ್ಯವಾಗಿ ಅಂದರೆ ಪಂಚಾಯತ್, ಇವಾಗ ಪಾರ್ಟ್ 9, ಓಕೆ, ಕಾನ್ಸ್ಟಿಟ್ಯೂಷನ್ನ ಪಾರ್ಟ್ 9ನ ನೀವು ನೋಡಿಕೊಂಡ್ರೆ ಪಾರ್ಟ್ 9ನಲ್ಲಿ ಪಂಚಾಯತ್ ಮತ್ತು ಮುನ್ಸಿಪಾಲ್ಟಿ, ಅದರಲ್ಲಿ ಬಂದಿರತಕ್ಕಂಥ 73rd ಮತ್ತು 74th ಏನು ಅಮೆಂಡ್ಮೆಂಟ್ ಇರುತ್ತೆ ಅದು ತುಂಬ ಮುಖ್ಯವಾಗಿರುತ್ತೆ. ಇದರಿಂದ ಕ್ವೆಶನ್ಗಳನ್ನು ನೀವು ಇಲ್ಲಿ ನೋಡ್ಬೋದು. ಓಕೆ, ಎನ್ವೈರ್ಮೆಂಟ್ನಲ್ಲಿ ನೀವು ನೋಡಬೇಕಾದ್ರೆ ಜಾಸ್ತಿ ಟಫ್ ಕ್ವೆಶನ್ಸ್ ಏನೂ ಇರಲಿಲ್ಲ, ಆದರೆ ತುಂಬ ಆದಂಥ ಸ್ಕೀಮ್ಸ್ ಏನಿರುತ್ತೆ ಆ ಕಡೆಯಿಂದ ಬಂದಿರತಕ್ಕಂಥದ್ದು, ಮತ್ತು ಬೇಸಿಕ್ ಡೆಫಿನೇಷನ್ಸ್ ಏನಿರುತ್ತೆ ಅದನ್ನು ನೀವು ಚೆನ್ನಾಗಿ ಓದ್ಕೊಂಡ್ರೆ ಸಾಕು. ಇಲ್ಲಿಂದ ಬಂದಿರತಕ್ಕಂಥ ಎನ್ವೈರ್ಮೆಂಟ್ ಕ್ವೆಶನ್ಗಳನ್ನು ಸಾಲ್ವ್ ಮಾಡ್ಬೋದು. ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇಸಿಕ್ ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿಯಿಂದನೇ ಕ್ವೆಶನ್ಗಳು ಬಂದಿರತಕ್ಕಂಥದ್ದು. ಅದೇ ನೀವು ನೋಟ್ಸ್ನ ಓದ್ಕೊಂಡ್ರೆ, ಬುಕ್ಸ್ನ ಓದ್ಕೊಂಡ್ರೆ ಅಲ್ಲಿಂದ ಮಾಡ್ಬೋದು ಕ್ವೆಶನ್ಸ್ನ ಯಾವುದೇ ಥರ. ಮತ್ತು ಇಲ್ಲಿ ಬುಕ್ಸ್ ಆಗಲಿ, ಅಥರ್ಸ್ ಆಗಲಿ, ಮತ್ತು ಪ್ರೈಸಸ್ ಏನಿರುತ್ತೆ, ಪ್ರೈಸಸ್ನಲ್ಲಿ ಇವಾಗ ನೋಡಬೇಕಾದ್ರೆ ಇಲ್ಲಿ ನೀವು ನೋಡ್ಬೋದು ಎಕಾನಮಿಯಲ್ಲಿ ಆಗಿರುವಂಥ ಹೋದ ವರ್ಷ ಆಗಿರುವಂಥ ನೋಬೆಲ್ ಪ್ರೈಸ್ಗಳು ಕೂಡ ಇಲ್ಲಿ ಬಂದಿರತಕ್ಕಂಥವು. ಈ ಥರ ಈ ಕ್ವೆಶನ್ಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಮುಂದೆ ಬರ್ತಕ್ಕಂಥದ್ದು. ಈ 2 ಥೀಮ್ಸ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಇದರಲ್ಲಿ ಮಿನಿಮಮ್ ನಾನು ಏನು ಟಾಪಿಕ್ಸ್ನ ಕೊಟ್ಟಿದ್ದೇನೆ ಅಟ್ಲೀಸ್ಟ್ ಇದಾದರೂ ನೀವು ಚೆನ್ನಾಗಿ ಪ್ರಿಪೇರ್ ಆಗಿ. ಇದರಿಂದ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಯಾವ ಟಾಪಿಕ್ ಬಂದರೂ ಕೂಡ ಮಾಡ್ಬೋದು. ಓಕೆ, ಅಟ್ಲೀಸ್ಟ್ ಈ ಥೀಮ್ಸ್ನ ಎಲ್ಲ ಸಬ್ಜೆಕ್ಟ್ದಾದಂಥ ಈ ಥೀಮ್ಸ್ಗಳನ್ನು ನೀವು ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡ್ರೆ ಇಲ್ಲಿ ನೀವು ಮುಂದೆ ಬರ್ತಕ್ಕಂಥ ಟಾಪಿಕ್ಗಳನ್ನು ಚೆನ್ನಾಗಿ ಮಾಡ್ಬೋದು. ಓಕೆ, ಇದರಲ್ಲಿ ಪೇಪರ್ 1 ಮತ್ತು ಪೇಪರ್ 2ನ 2 ನಾನು ಥೀಮ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ದೇನೆ ನಿಮ್ಮ ಜೊತೆ. ಇವಾಗ ಇದರಲ್ಲಿ ಬರ್ತಕ್ಕಂಥ ಟಾಪಿಕ್ಸ್ಗಳನ್ನು ಚೆನ್ನಾಗಿ ಓದ್ಕೊಳ್ಳಿ ಮತ್ತು ಅದನ್ನೇ ರಿವೈಸ್ ಮಾಡಿ. ಓಕೆ, ಆದಷ್ಟು ರಿವೈಸ್ ಮಾಡಿ. ಉಳಿದಿರುವಂಥ ದಿನಗಳನ್ನು ರಿವೈಸ್ ಮಾಡೋದ್ರಲ್ಲಿ ಟ್ರೈ ಮಾಡಿ. ಓಕೆ, ಯಾವುದೇ ಥರದಂಥ ಹೊಸದನ್ನು ಓದೋಕ್ಕೆ ಹೋಗಬೇಡಿ. ಓಕೆ, ಏನು ಹಳೆಯದನ್ನು ಓದಿರ್ತೀವೋ ಅದನ್ನೇ ರಿವೈಸ್ ಮಾಡಿ. ಮತ್ತು ನಾನು ಎಕ್ಸಾಮ್ಗೆ ಮುಂಚೆ ಮತ್ತು ಎಕ್ಸಾಮ್ ಆದಮೇಲೆ ಮತ್ತು ಎಕ್ಸಾಮ್ನಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಮಾತಾಡೀನಿ. ಯಾಕೆಂದರೆ ಇದು ಎನ್ವೈರ್ಮೆಂಟ್ ಕೂಡ ತುಂಬ ಇಂಪಾರ್ಟೆಂಟು. ಎಕ್ಸಾಮ್ ಜೊತೆಗೆ ಈ ಎನ್ವೈರ್ಮೆಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಅದನ್ನು ವಿಡಿಯೋವನ್ನು ನೋಡ್ಕೊಳ್ಳಿ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ನಲ್ಲಿ ಹೇಳಿ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.